ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ನೂತನ ರಾಜ್ಯ ಅಧ್ಯಕ್ಷ ಸೋಮನಗೌಡ ಪಾಟೀಲ್, ರಾಜ್ಯ ಕಾರ್ಯದರ್ಶಿ ಪರಮೇಶ್ವರಪ್ಪ ಪಟ್ಟಣಶೆಟ್ಟಿ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು, ವಿಜಯನಗರ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ನೇತೃತ್ವದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದ ತಾಲೂಕಿನ ಸಮಾಜದ ವಿದ್ಯಾರ್ಥಿಗಳ ಗ್ರಾಮಗಳಲ್ಲಿನ ಅವರ ಮನೆಗಳಿಗೆ ತೆರಳಿ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಯಿತು. ತಾಲೂಕಿನ ಅರಸೀಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ಭಾನುವಾರದಂದು ಕಮಟ್ರಹಳ್ಳಿ, ತಲವಾಗಲು, ಕಂಚಿಕೇರೆ, ಹಿರೇಮೇಗಳಗೆರೆ, ಉಚ್ಚಂಗಿದುರ್ಗ, ತೌಡೂರು, ಯರಬಳ್ಳಿ, ಅರಸೀಕೆರೆ, ಕೇರೆ ಗುಡಿಹಳ್ಳಿ, ಮತ್ತಿಹಳ್ಳಿ, ನಿಲವಂಜಿ ಗ್ರಾಮಗಳಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಸನ್ಮಾನಿಸಿ ಗೌರವಿಸಲಾಯಿತು. ರಾಜ್ಯ ಅಧ್ಯಕ್ಷ ಸೋಮನಗೌಡ ಪಾಟೀಲ್ ಮಾತನಾಡಿ, ಕೇಂದ್ರದಲ್ಲಿ ಒಬಿಸಿ ಹಾಗೂ ರಾಜ್ಯದಲ್ಲಿ 2A ಮೀಸಲಾತಿ ಕಲ್ಪಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲರನ್ನೂ ಒಟ್ಟುಗೂಡಿಸಿ ಮುಖ್ಯಮಂತ್ರಿಗಳ ಬಳಿಗೆ ಹರಿಹರ ಪೀಠದ ಶ್ರೀಗಳ ನೇತೃತ್ವದಲ್ಲಿ ನಿಯೋಗವನ್ನು ಕರೆದುಕೊಂಡು ಹೋಗಿ ಚರ್ಚಿಸಿ ಪ್ರಯತ್ನಿಸಲಾಗುವುದು ಎಂದರು. ವೀರಶೈವ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಶಿಕ್ಷಣ, ಉದ್ಯೋಗವನ್ನು ಹೊಂದಬೇಕು. ಹಾಗಾಗಿ ರಾಜ್ಯದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಸ್ಥಿತಿಗತಿಯನ್ನು ತಿಳಿಯಲು ಗ್ರಾಮ ವಾಸ್ತವ್ಯವನ್ನು 1 ವರ್ಷಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಉದ್ಯೋಗಕ್ಕಾಗಿ ಅವರಿಗೆ IAS, KAS ಸೇರಿದಂತೆ ಉತ್ತಮ ತರಬೇತಿಯನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರತಿ ತಿಂಗಳು ನಡೆಸಲಾಗುತ್ತದೆ ಎಂದ ಅವರು, ರಾಜ್ಯದಲ್ಲಿ ನೂತನವಾಗಿ 7ನೇ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಹರಿಹರ ಪೀಠದಲ್ಲಿ ಅಕ್ಟೋಬರ್ 6ರಂದು ಆಯೋಜಿಸಲಾಗಿದ್ದು, ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು, ಮುಖಂಡರು, ಯುವಕರು, ಮಹಿಳೆಯರು ಸೇರಿದಂತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೋರಿದರು. ತಾಲೂಕು ಅಧ್ಯಕ್ಷ ಪಾಟೀಲ್ ಬೆಟ್ಟನಗೌಡ ಮಾತನಾಡಿ, ಹರಿಹರದ ವೀರಶೈವ ಲಿಂಗಾಯತ ಪಂಚಮಸಾಲಿ ಹರಪನಹಳ್ಳಿ ಘಟಕದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಸನ್ಮಾನ ಮಾಡುವ ಮೂಲಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಹಾಗೂ ಇದರ ಜೊತೆಗೆ ಸಮಾಜದ ಸ್ಥಿತಿಗತಿಯನ್ನು ತಿಳಿಯಲು ಸಮೀಕ್ಷೆಯನ್ನು ಮಾಡಲಾಗುತ್ತದೆ ಎಂದ ಅವರು, ಅಕ್ಟೋಬರ್ 6ರಂದು ರಾಜ್ಯಾಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿರುವ ಸೋಮನಗೌಡ ಪಾಟೀಲ್ ರವರ ಪದಗ್ರಹಣ ಕಾರ್ಯಕ್ರಮವು ಹರಿಹರದ ಪೀಠದಲ್ಲಿ ನಡೆಯುವುದರಿಂದ ತಾಲೂಕಿನ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ AG ಮಂಜುನಾಥ್, ಖಜಾಂಚಿ ಚನ್ನನಗೌಡ, ಪ್ರಶಾಂತ್ ಪಾಟೀಲ್, ಪಂಪಣ್ಣ, ಓಂಕಾರಗೌಡ, ಶಾನಭೋಗರ ಸುರೇಶ್, ಮಂಜುನಾಥ್ ಪೂಜಾರ, ವಿರೂಪಾಕ್ಷಪ್ಪ, ಮುಲಾಲಿ ಬಸವರಾಜ, ಮಹೇಶ ಪೂಜಾರ, ಅರಸೀಕೆರೆ ಜಗದೀಶ ಗೌಡ್ರು, ಸಿದ್ದನಗೌಡ್ರು, ಚನ್ನಬಸಪ್ಪ, ಅಜ್ಜಣ್ಣ, ಯೋಗೀಶ, ತೌಡೂರು ಚನ್ನಬಸವನಗೌಡ, ಜಾತಪ್ಪ, ವಾಗೀಶ, ಶಿವಾನಂದಗೌಡ, ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಕೊಟ್ರೇಶ, ದೀಪಾ ಸೇರಿದಂತೆ ಇತರರು ಇದ್ದರು. ವರದಿ ಮಹೇಶ್, ಅರಸೀಕೆರೆ, KS ನ್ಯೂಸ್ 24/7. ಕಾರ್ಯಕ್ರಮ ನಡೀತದೆ. ಈ ಹಿನ್ನೆಲೆಯೊಳಗ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ, ಎಲ್ಲ ತಾಲೂಕುಗಳಿಗೆ ಪ್ರವಾಸ ಕೈಗೊಂಡಿದ್ದೇನೆ. ಆ ಒಂದು ನಿಟ್ಟಿನಲ್ಲಿ ಹರಪನಹಳ್ಳಿ ತಾಲೂಕಿನ ಎಲ್ಲ ಹಳ್ಳಿಗಳಿಗೆ ಮಾನ್ಯ ಶ್ರೀ ಬೆಟ್ಟನಗೌಡರು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ಯುವಕರ ತಂಡದ ಜೊತೆಗೆ ಪ್ರವಾಸ ಮಾಡ್ತಾ ಇದ್ದೇನೆ. ಇಡೀ ರಾಜ್ಯದ ಎಲ್ಲ ಪಂಚಮಸಾಲಿ ಬಂಧುಗಳಿಗೆ ವಿನಂತಿ, ಅಕ್ಟೋಬರ್ 6ರಂದು 7ನೇ ರಾಜ್ಯಾಧ್ಯಕ್ಷನಾಗಿ ಪದಗ್ರಹಣ ಕಾರ್ಯಕ್ರಮ 10,000 ಜನರ ಮಧ್ಯದಲ್ಲಿ ನಡೀತದೆ. ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹಲವಾರು ಸಂಕಲ್ಪಗಳನ್ನು ನಾನು ಇಟ್ಕೊಂಡಿದ್ದೇನೆ. ಈ ಸಮಾಜದ ಬೆಳವಣಿಗೆ, ಈ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗೂ ಕೂಡ ಧ್ವನಿಯಾಗಿ, ಶಕ್ತಿಯಾಗಿ, ಅವರಿಗೆ ಪ್ರೇರಣೆಯಾಗಿ ನಿಲ್ಲಬೇಕನ್ನೋ ಆಸೆಯೊಂದಿಗೆ ರಾಜ್ಯಾಧ್ಯಕ್ಷನಾಗಿದ್ದೇನೆ. ಹರಿಹರ ಮಠದಲ್ಲಿ ಪ್ರತಿನಿತ್ಯ ಯಾವುದೇ ಸಮಾಜದವ್ರು ಬಂದರೂ ಕೂಡ ಅವರಿಗೆ ಟಿಫಿನ್ನು, 2 ಹೊತ್ತು ಊಟ, ಪ್ರಸಾದದ ವ್ಯವಸ್ಥೆ ನಿರಂತರವಾಗಿ ನಡೆಯುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಡೆದಿದೆ. ಮುಂದಿನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಏನಪ್ಪಂದ್ರೆ ನಡೆಯುವ ಹಾಗೆ ಏನಪ್ಪಂದ್ರೆ ಮಾಡ್ತೇವೆ. ಜೊತೆಗೆ ಪಂಚಮಸಾಲಿ ಯುವಕರು, ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣಾ ಶಕ್ತಿಯಾಗಿ, ಅವರಿಗೆ ಒಂದು ಉತ್ತೇಜನಕಾರಿಯಾಗಿರುವಂಥ IAS, KAS, IPS
ತರಬೇತಿ ಶಿಬಿರಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗಬೇಕನ್ನೋ ದೃಷ್ಟಿಯಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳ ಒಂದು ಕಡೆ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡ್ತೇವೆ. ಜೊತೆಗೆ ನಮ್ಮ ಪಂಚಮಸಾಲಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ರಾಜ್ಯ ಅಧ್ಯಕ್ಷ ಪರಿಚಯ ಆಗಬೇಕನ್ನೋ ದೃಷ್ಟಿಯಲ್ಲಿ ಮುಂದಿನ ತಿಂಗಳ ಪಂಚಮಸಾಲಿ ಜೋಪಡಿ ಮನೆಯಲ್ಲಿರುವಂಥ ಅತ್ಯಂತ ಹೊಲ ಇರಲಾರ್ದೆ ಮನೆ ಇರಲಾರ್ದಂಥ ಕೂಲಿ ಮಾಡುವಂಥ ಕುಟುಂಬದ ಮನೆಯಲ್ಲಿ ರಾಜ್ಯ ಅಧ್ಯಕ್ಷನಾಗಿ ಮುಂದಿನ ತಿಂಗಳಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಕೂಡ ಹಾಕ್ಕೊಂಡಿದ್ದೇನೆ. ಪ್ರತಿ ತಿಂಗಳ ಒಂದು ಜಿಲ್ಲೆಯಲ್ಲಿ ಒಂದು ಕುಟುಂಬದ ಆಯ್ಕೆ ಮಾಡಿಕೊಂಡು ಆ ಊರಿನ ಜನರ ಮಧ್ಯದೊಳಗೆ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನ ಕರ್ಕೊಂಡು ರಾಜ್ಯ ಅಧ್ಯಕ್ಷ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಏನಪ್ಪಂದರೆ ಅಕ್ಟೋಬರ್ ತಿಂಗಳಿಂದ ಹಾಕ್ಕೊಂಡಿದ್ದೇವೆ. ಪ್ರತಿ ತಿಂಗಳ ಒಂದು ಕುಟುಂಬದಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಮಾಡ್ತೇನೆ. ಹಾಗೆಯೇ ನಮ್ಮ ಪಂಚಮಸಾಲಿ ಆಜೀವ ಸದಸ್ಯತ್ವ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡಿ ನಮ್ಮ OBC ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ಗೆ ಅಥವಾ ಸ್ಟೇಟ್ ಗೌರ್ಮೆಂಟ್ನಲ್ಲಿ 2A ಆಗಿರ್ಬೋದು ಅಥವಾ ಈಗಿರುವಂಥ 3Bದಲ್ಲಿ ಸವಲತ್ತುಗಳನ್ನು ಸರಿಯಾದ ರೀತಿಯೊಳಗೆ ಸರ್ಕಾರ ಒದಗಿಸುವಂತೆ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಪ್ರಯತ್ನ ಮಾಡ್ತೇನೆ. ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕಂಡು ಈ 2A ಅಥವಾ 3Bದ ಬಗ್ಗೆ ಕೂಲಂಕಷವಾಗಿ ನಮ್ಮ ಎಲ್ಲ ರಾಜ್ಯ ಸಮಿತಿಯ ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಭೇಟಿಯಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತೇನೆ. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ಪ್ರವಾಸ ಮಾಡುವಂಥ ದಿನಗಳು. ಜೊತೆಗೆ ನಾಳೆ ಅಕ್ಟೋಬರ್ 23ನೇ ತಾರೀಕು ವೀರರಾಣಿ ಕಿತ್ತೂರು ಚೆನ್ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮೊದಲೇ ಮಹಿಳೆಯಾಗಿ ಹೊರಹೊಮ್ಮಿದ್ದಾಳೆ. 200 ವರ್ಷಗಳನ್ನು ಗತಿಸ್ತವೆ. ಆ 200 ವರ್ಷದ ಸವಿ ನೆನಪಿಗಾಗಿ 1 ವರ್ಷ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಅಕ್ಟೋಬರ್ 23, 2024ರಿಂದ ಅಕ್ಟೋಬರ್ 23, 2025ರವರೆಗೆ ನಾನು ಮತ್ತು ಹರಿಹರ ಪೀಠದ ಜಗದ್ಗುರುಗಳಾಗಿರುವಂಥ ವಚನಾನಂದ ಪೂಜ್ಯರು ಕರ್ನಾಟಕ ರಾಜ್ಯದ 25,000 ಕುಟುಂಬಗಳಿಗೆ ಮನೆಗೆ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು 1 ವರ್ಷಗಳ ಕಾಲ ಹಾಕಿಕೊಂಡಿದ್ದೇವೆ. ನಿರಂತರವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪಂಚಮಸಾಲಿ ಜಗದ್ಗುರುಗಳ ಪೀಠ ವಚನಾನಂದ ಸ್ವಾಮೀಜಿಯವರ ಜೊತೆಗೆ ರಾಜ್ಯಾಧ್ಯಕ್ಷನಾಗಿ ನಾನು, ಜೊತೆಗೆ ಆಯಾ ಸಂಬಂಧಪಟ್ಟ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನು ಒಳಗೊಂಡು 25,000 ಕುಟುಂಬಗಳಿಗೆ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ನಾಳೆ ಮುಂದಿನ ತಿಂಗಳ 23ನೇ ತಾರೀಕಿನಿಂದ ಕಿತ್ತೂರಿನಿಂದ ಅದು ಪ್ರಾರಂಭವಾಗ್ತದೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನ ರಥಯಾತ್ರೆ ಅನ್ನುವ ಹೆಸರಿನೊಳಗೆ 1 ವರ್ಷವಿಡೀ ಕಾರ್ಯಕ್ರಮ ಇರ್ತದೆ ಅನ್ನೋದನ್ನು ತಮ್ಮ ಎದುರಿಗೆ ಹೇಳಲು ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಪಂಚಮಸಾಲಿ ಎಲ್ಲ ಬಂಧುಗಳು ಏನು ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ಹೊರ ಹೋಗಿದ್ದಾರೆ, ಅವರೆಲ್ಲರನ್ನೂ ಈ ವೇದಿಕೆಯಡೆ ಕರೆತರುವಂಥ ದೊಡ್ಡ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೇನೆ. ಅವರೆಲ್ಲರನ್ನೂ ಮುಂದಿನ ದಿನಗಳಲ್ಲಿ ಕರ್ಕೊಂಡು ಬರುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ 84 ಲಕ್ಷ ಜನರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ರಿಜಿಸ್ಟರ್ಡ್ 1994ರ ಅಡಿಯೊಳಗೆ ಕೆಲಸ ಮಾಡುವಂತೆ ಮುಂದಿನ ದಿನಗಳಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಡ್ತೇನೆ.